ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕ್ರಾನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಮಗೆ ಒಂದು ವಿಡಿಯೋದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಉದ್ದಿನ ವಡೆ ಹಾರ ಮತ್ತು ವೇದಲೆ ಹಾರವನ್ನು ಮಾಡುವ ಒಂದು ಕ್ರಮ, ಹಾಗೆ ಯಾವ ರೀತಿ ಅದನ್ನು ಜೋಡಿಸಬೇಕು, ಎಷ್ಟು ಅದನ್ನು ಉಪಯೋಗಿಸಬೇಕು, ಹಾಗೆ ವಿಶೇಷವಾದ ಅಲಂಕಾರದ ಬಗ್ಗೆ ಸಹ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡಲಿದ್ದೇನೆ. ಬನ್ನಿ ನೋಡಿದಂತೆ ಮೊದಲು ಉದ್ದಿನ ವಡೆಯ ಹಾರದಿಂದ ಶುರು ಮಾಡದಂತೆ. ಉದ್ದಿನ ವಡೆಯ ಹಾರವನ್ನು ನಾವು ಆಂಜನೇಯ ಸ್ವಾಮಿಗೆ ಯಾಕೆ ಅರ್ಪಣೆ ಮಾಡಬೇಕಂದ್ರೆ, ನಮಗೆ ರಾಹುವಿನ ದೋಷವನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾವು ಉದ್ದಿನ ವಡೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡೋದ್ರಿಂದ ನಮಗೆ ರಾಹುದಿಂದ ಏನಾದರೂ ಸಹ ತೊಂದರೆವಾಗಿರಲಿ ಅದು ಒಂದು ನಿವಾರಣೆ ಆಗ್ತದೆ. ಇಷ್ಟು ವಾರಗಳು ಅಂತ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅದನ್ನು ನೀವು ಕೊಡ್ತಾ ಬರೋದರಿಂದ ನಿಮ್ಮ ಇಷ್ಟಾರ್ಥಗಳು ಸಹ ನಿಮಗೆ ಅದು ಈಡೇರಿಸಿಕೊಳ್ಳಬಹುದು. ಯಾವ ದಿವಸ ಕೊಡಬೇಕಂದ್ರೆ ಇದೇ ವಾರ ಅದೇ ವಾರ ಅಂತ ಏನು ಇರುವುದಿಲ್ಲ ಅದಕ್ಕೆ. ಆದರೆ ಆಂಜನೇಯ ಸ್ವಾಮಿಗೆ ಒಂದು ಪ್ರಿಯವಾದ ವಾರ ಅಂದರೆ ಮಂಗಳವಾರ ಹಾಗೆ ಶನಿವಾರ, ಅವತ್ತಿನ ದಿವಸ ಅದನ್ನು ನೀವು ಕೊಡಬಹುದು. ಎಷ್ಟು ಉದ್ದಿನ ವಡೆ ನೀವು ಜೋಡಿಸ್ಕೊಳ್ಬೇಕಂದ್ರೆ ಇಷ್ಟೇ ಜೋಡಿಸ್ಕೋಬೇಕಂತ ಏನು ಇಲ್ಲ. ಅದರಲ್ಲಿ ಆ ದೇವಸ್ಥಾನದಲ್ಲಿ ಎಷ್ಟು ದೊಡ್ಡದಾಗಿರುತ್ತೋ ಆ ವಿಗ್ರಹ ಅದಕ್ಕೆ ತಕ್ಕವಾಗಿ ನೀವು ಅದನ್ನು ಸಿದ್ಧತೆ ಮಾಡಿಕೊಂಡು ನೀವು ಅರ್ಪಣೆ ಮಾಡಿ. ಬೆಸ ಸಂಖ್ಯೆಯಲ್ಲಿ ನೀವು ಅದನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. 11ರಿಂದ ನೀವು ಅದನ್ನು ಪ್ರಾರಂಭ ಮಾಡಿ. 11, 21, 51, 108 ಈ ಥರ ತೆಗೆದುಕೊಳ್ಳಿ. ಅಲ್ಲಿ ಸರಿ ಸಂಖ್ಯೆ ಬೇಡ, ಬೆಸ ಸಂಖ್ಯೆ ಇಂದ ನೀವು ಪ್ರಾರಂಭ ಮಾಡಿದರೆ ಸಹ 11 ಸಂಖ್ಯೆಯಿಂದ ಅದನ್ನು ನೀವು ಪ್ರಾರಂಭ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಕೆಳಗೆ ಬೇಡ. ಆ ಹಾರ ಮಾಡಬೇಕಾದ್ರೆ ಯಾವ್ಯಾವ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕಂದ್ರೆ, ಉದ್ದಿನ ಬೇಳೆಗೆ ನೀವು ಅದಕ್ಕೆ ರವೆಯನ್ನು ಹಾಕಲು ಹೋಗಬೇಡಿ. ಖಾಲಿ ಪ್ಯೂರಾಗಿ ನಾವು ಉದ್ದಿನ ಬೇಳೆಯಿಂದಲೇ ಮಾಡಬೇಕಾಗೋದ್ರಿಂದ ನೀವು ಅದಕ್ಕೆ ರವೆಯನ್ನು ಉಪಯೋಗಿಸ್ಕೊಳ್ಳಲು ಹೋಗಬೇಡಿ. ಇದನ್ನು ನೀವು ಕೊಡ್ತಾ ಬನ್ನಿ. ಇಷ್ಟು ವಾರ ಅಂತ ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಕಾರ್ಯಗಳು ಆಗಿದ ನಂತರ ನೀವು ಇದನ್ನು ಕೊಡೋದ್ರಿಂದ ನಿಮಗೆ ಅದು ನಿಮ್ಮ ಸಂಕಲ್ಪ ಸಹ ಈಡೇರಿಸುತ್ತದೆ. ಹಾಗೆ ಮತ್ತೊಂದು ವಿಶೇಷ ಅಲಂಕಾರಗಳೆಂದರೆ, ನೀವು ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡಿದರೆ ಆಂಜನೇಯ ಸ್ವಾಮಿಗೆ ತುಂಬಾ ಒಳ್ಳೆಯದು. ಬೆಣ್ಣೆ ಅಲಂಕಾರ, ಹಣ್ಣುಗಳಿಂದ ಅಲಂಕಾರ. ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಂದರೆ ತುಂಬಾ ಪ್ರಿಯವಾದದ್ದು. ಆದ್ದರಿಂದ ನೀವು ಮಂಗಳವಾರ ಅಥವಾ ಶನಿವಾರ ನೀವು ಬೆಣ್ಣೆ ಅಲಂಕಾರ ಮಾಡಿಸುವುದು ತುಂಬಾ ಒಳ್ಳೆಯದು. ಹಾಗೆ ಸಿಂಧೂರದಿಂದ ಸಹ ನೀವು ಅಲಂಕಾರ ಮಾಡಬಹುದು. ಇದು ಸಹ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು. ನೀವು ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭ ಮಾಡಿ. ಇಷ್ಟು ವಾರಗಳು ನಾನು ಮಾಡಿಸ್ತೀನಿ ಅಂತ ನಿಮ್ಮ ಸಂಕಲ್ಪ ಇರಿದ ಮೇಲೆ ಇಷ್ಟು ವಾರಗಳಂತ ನೀವು ಅದನ್ನು ಮಾಡಿಸಬಹುದು. ಮತ್ತೊಂದು ವಿಳೆದೆಲೆ ಹಾರ, ಅದು ಸಹ ತುಂಬಾ ಶ್ರೇಷ್ಠವಾದದ್ದು. ವಿಳೆದೆಲೆ ಹಾರವನ್ನು ನೀವು ಮಾಡುವಾಗ ಚೆನ್ನಾಗಿರುವಂಥ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಬೇಕು. ನೀವು ನಿಮ್ಮ ಮನೆಯಿಂದ ಸಹ ನೀವು ಸಿದ್ಧತೆ ಮಾಡಿಕೊಂಡು ಹೋಗಬಹುದು. ಇಲ್ಲವಾದಲ್ಲಿ ದೇವಸ್ಥಾನ ಮುಂದೆನೇ ಅವರು ಕೂತಿರುತ್ತಾರೆ ಒಂದು ವಿಳೆದೆಲೆ ಹಾರ ಮಾಡಿಕೊಂಡು, ಅಥವಾ ತಾನಾಗೆ ಅವಾಗ ಸಹ ಅದು ಅವರು ಮಾಡಿಸಿಕೊಡ್ತಾರೆ. ನೀವು ಆ ಸಮಯದಲ್ಲಿ ಸಹ ನೀವು ಮಾಡಿಸಿಕೊಂಡು ತೆಗೆದುಕೊಂಡು ಹೋಗ್ಬೋದು. ಹಾಗೆ ನೀವು ಸಹ ಮಾಡಿಕೊಂಡು ತೆಗೆದುಕೊಂಡು ಹೋಗಬಹುದು. ಹಾಗೆ ಆಂಜನೇಯ ಸ್ವಾಮಿಗೆ ನೀವು ಅದನ್ನು ಅರ್ಪಣೆ ಮಾಡಬಹುದು. ಈ ಥರ ವಿಳೆದೆಲೆ ಹಾರ ಮಾಡುವಾಗ ನೀವು ಒಂಟಿ ವಿಳೆದೆಲೆಯನ್ನು ನೀವು ಉಪಯೋಗಿಸ್ಕೊಳ್ಳಲು ಹೋಗಬೇಡಿ. ಜೋಡಿಯಾಗೇ ತೆಗೆದುಕೋಬೇಕಾಗುತ್ತದೆ. ಜೋಡಿ ಅಂದರೆ ಜೋಡಿ ಸೇರಿಸ್ಕೊಂಡು ನೀವು 11 ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಒಂದು ತೆಗೆದುಕೊಂಡು 11 ಮಾಡಬೇಡಿ. 22 ತೆಗೆದುಕೊಂಡು ಅದು ನೀವು 11 ಭಾಗಗಳಾಗಿ ಅದನ್ನು ವಿಂಗಡಿಸಬೇಕಾಗುತ್ತದೆ. ವಿಳೆದೆಲೆ ಹಾರ ನೀವು ಖಾಲಿ ಕೊಡಲು ಹೋಗಬೇಡಿ. ಅದನ್ನು ಸಹ ನಾನು ನಿಮಗೆ ಮೊದಲೇ ತಿಳಿಸ್ಕೊಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ವಿಳೆದೆಲೆ ಹಾರ ನಾವು ಖಾಲಿ ಕೊಡಬಾರ್ದು. ಆ್ಯಕ್ಚುಲಿ ಅದಕ್ಕೆ ತುದಿ ಭಾಗದಲ್ಲಿ ಸ್ವಲ್ಪ 2 ಅದಕ್ಕೇನಾದರೂ ಅದನ್ನು ನಾವು ಹಚ್ಚಬೇಕು ವಿನಃ ಹೂಗಳನ್ನು ನೀವು ಹಾಕ್ಬೋದು. ಸ್ವಲ್ಪ ಸೇವಂತಿ ಹೂವು ಮತ್ತು ಗುಲಾಬಿ ಹೂವು, ಬೇರೆ ಹೂವು ಅದಕ್ಕೆ ಆಗುವುದಿಲ್ಲ, ಅಷ್ಟು ಬಿಗಿಯಾಗಿ ಅದು ಕಟ್ಕೋದಿಲ್ಲ. ನೀವು ಸೇವಂತಿ ಹೂವು ಹಾಕೋದು ತುಂಬಾ ಒಳ್ಳೆಯದು. ಹಾಗೆ ನೀವು ಅಡಿಕೆಯನ್ನು ಸಹ ಹಾಕಿ ಒಂದಾದರೂ ನೀವು ಹಾಕಲೇಬೇಕಾಗುತ್ತದೆ. ಖಾಲಿಯಾಗಿ ನೀವು ಅದನ್ನು ಕೊಡಲು ಬರುವುದಿಲ್ಲ. ಯಾಕೆಂದರೆ ಲಕ್ಷ್ಮಿ ಹಾಗೆ ವಿಷ್ಣು ಸ್ವರೂಪವಾಗಿ ನಾವು ವಿಳ್ಯದೆಲೆ ಹಾಗೆ ಅಡಿಕೆಯನ್ನು ನಾವು ಇರ್ತೀವಿ. ಆದ್ದರಿಂದ ಖಾಲಿ ಅದನ್ನು ಕೊಡಬೇಡಿ. ವಿಳ್ಯದೆಲೆ ಒಂದು ಹೂ ಹಾಗೆ 2-3 ಅಡಿಕೆ ಇಟ್ಟು ಅದನ್ನು ಕೊಡಬೇಕಾಗುತ್ತದೆ. ದೇವರಿಗೆ ಅಂತಾನೆ ಅಲ್ಲ, ಮನೆಯಲ್ಲಿ ಯಾರೂ ಸಹ ಬರಲಿ
ವೀಳ್ಯದೆಲೆ ತಿನ್ನಲು ಕೇಳ್ತಾ ಇರ್ತಾರೆ. ಅವರಿಗೆ ಸಹ ಒಂದು ವೀಳ್ಯದೆಲೆ ಕೊಡುವಾಗ ಅದಕ್ಕೆ ಸಮೇತ ನೀವು ಅದು ಕೊಡಬೇಕು ವಿನಃ ಖಾಲಿ ವೀಳ್ಯದೆಲೆ ಅನ್ನು ನೀವು ಕೊಡಲು ಹೋಗಬೇಡಿ. ನೀವು ವೀಳ್ಯದೆಲೆ ಹಾರ ಮಾಡುವಾಗ ವೀಳ್ಯದೆಲೆ ನೀವು ತುದಿ ರೂಪದಲ್ಲಿ ಸಹ ಇರಬಹುದು, ಅಥವಾ ಹೂವು ಪೋಣಿಸುವ ಹಾಗೆ ಸಹ ಅದನ್ನು ಪೋಣಿಸಿಕೊಂಡು ಅದನ್ನು ನೀವು ಪೋಣಿಸಬಹುದು. ಅದು ಸಹ ತುಂಬಾ ಒಳ್ಳೆಯದು. ಯಾವ ರೀತಿಯಾದ ಸಹ ನೀವು ಅದನ್ನು ಮಾಡಬಹುದು, ಆದರೆ ಒಂಟಿಯನ್ನು ನೀವು ಮಾಡಬಾರ್ದು. ನೀವು ಎರಡೆರಡು ತೆಗೆದುಕೊಂಡು ಅದನ್ನು ಪೋಣಿಸಬೇಕಾಗುತ್ತದೆ. ಹಾಗೆ ಖಾಲಿ ಕೊಡಬೇಡಿ, ಅಡಿಕೆ ಹಾಗೆ ಹೂಗಳನ್ನು ಸಮೇತ ಅದನ್ನು ನೀವು ಕೊಡಿ. ಮತ್ತು ಎಷ್ಟು ನೀವು ಅದನ್ನು ಜೋಡಿಸ್ಕೋಬೇಕಂದ್ರೆ 11 22 ತೆಗೆದುಕೊಂಡು 11 ಮಾಡಬಹುದು, 21 51 ಅಥವಾ 108 1008 ಅಥವಾ ಆ ಥರ ಸಹ ನೀವು ಮಾಡಬಹುದು. 11ಕ್ಕಿಂತ ಕಮ್ಮಿ ಬೇಡ, 11 ಇರಲಿ. ಈ ವೀಳ್ಯದೆಲೆ ಹಾರ ಮಾಡುವಾಗ ಸಹ ದೇವಸ್ಥಾನದಲ್ಲಿ ಆ ವಿಗ್ರಹ ಎಷ್ಟು ದೊಡ್ಡದಾಗಿರುತ್ತೋ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟನ್ನು ನೀವು ಅದನ್ನು ನೀವು ಒಂದು ಸಿದ್ಧತೆ ಮಾಡಿಕೊಂಡು ಅದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗಿರೋ ವಿನಃ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂತ ಏನಿಲ್ಲ. 11 ಅದನ್ನು ಕಂಪಲ್ಸರಿ ಆಗಿ 11ಕ್ಕಿಂತ ಮೇಲೆ ಇರಬೇಕು ವಿನಃ ಕೆಳಗೆ ಬೀಳಬಾರ್ದು. ಅಷ್ಟನ್ನು ಒಂದು ಸಿದ್ಧತೆ ಮಾಡಿಕೊಂಡು ಹೋಗಿ ನಿಮ್ಮ ಸಂಕಲ್ಪ ಹಿರಿಯರ ಮೇಲೆ ಅದನ್ನು ಕೊಡ್ತಾ ಬರುವುದರಿಂದ ನಿಮಗೆ ಸಹ ಅದು ಒಳ್ಳೆಯದು. ಇಷ್ಟೇ ವಾರಗಳು ಸಹ ಕೊಡಬೇಕಂತ ಏನಿಲ್ಲ. ನೀವು ಅದನ್ನು ಸಂಕಲನ ಮಾಡಿಕೊಂಡು 3 ವಾರ, 5 ವಾರ, 7 ವಾರ, 9 ವಾರ, 11 ವಾರ, 21 ವಾರ ಈ ಥರ ನೀವು ಒಂದು ಸಂಕಲನ ಮಾಡಿಕೊಂಡು ಕೊಡ್ತಾ ಬನ್ನಿ. ಹಾಗೆ ಬೆಣ್ಣೆ ಒಂದು ಅಲಂಕಾರ, ಸಿಂಧೂರದ ಅಲಂಕಾರ ಸಹ 3 ವಾರ, 5 ವಾರ, 7 ವಾರ, 9, 11, 21 ವಾರ ಸಹ ನೀವು ಮಾಡಿಸ್ಬೋದು. ನೋಡಿದ್ರೆ ಫ್ರೆಂಡ್ಸ್, ನಮಗೆ ಒಂದು ವೀಳ್ಯದೆಲೆ ಹಾರ ಹಾಗೆ ವಿಶೇಷ ಅಲಂಕಾರ, ಅದರ ಜೊತೆಗೇ ಉದ್ದಿನ ವಡೆ ಹಾರದ ಒಂದು ವಿಶೇಷತೆ, ಹಾಗೆ ಯಾವ ದಿನ ಶ್ರೇಷ್ಠ, ಎಷ್ಟು ಅದನ್ನು ನಾವು ಜೋಡಿಸ್ಕೊಳ್ಳಬೇಕಂತ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಹನುಮ ಜಯಂತಿಯಿಂದ ನೀವು ಸಂಕಲ್ಪ ಮಾಡಿಕೊಳ್ಳಿ, ಇಷ್ಟಾರ್ಥಗಳು ಇದರಿಂದ ಅದನ್ನು ಕೊಡ್ತಾ ಬನ್ನಿ, ಹಾಗೆ ಮಾಡಿಸ್ತಾ ಬನ್ನಿ ಅಲಂಕಾರಗಳನ್ನು ಸಹ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.